ಬೇಲ್ ಮೇಲೆ ಇರುವಂತಹ ನಟ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ದ್ವಿಸದಸ್ಯ ಪೀಠದಲ್ಲಿ ಬೇಲ್ ರದ್ದಾದರೆ ಅವರ ಮುಂದೆ ಇರುವಂತಹ ಆಯ್ಕೆಗಳ ಬಗ್ಗೆ ಮಾತಾಡೋಣ. ಈಗ ಮಲಗತ್ತಿ ಸರ್, ಡಬಲ್ ಬೆಂಚ್ ಇದೆ, ಇಲ್ಲಿ ಬೇಲ್ ರದ್ದಾದರೆ ನೀವು ಹೇಳ್ತಾ ಇದ್ರಿ ಈಗ ಅವರು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು, ಜೈಲಿಗೆ ಹೋಗೋದು ಬೇರೆ ಪ್ರಶ್ನೆ, ಬಟ್ ಅವ್ರಿಗಿರುವಂಥ ಆಯ್ಕೆಗಳೇನು? ಮತ್ತೆ ಮೇಲ್ಮನವಿ ಸಲ್ಲಿಸಬಹುದಾ ಅಂತ ಹೇಳಿ ಮೇಲ್ಮನವಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಬಹುದು. ಅಲ್ಲಿ ಇನ್ನೊಂದು ಬೆಂಚ್ ಇರ್ತದೆ, ಅವರು ಅದಕ್ಕೆ ಸ್ಟೇನೂ ಕೊಡಬಹುದು ಅಥವಾ ಇದನ್ನು ರಿಜೆಕ್ಟ್ ಮಾಡಬಹುದು. ರಿಜೆಕ್ಟ್ ಮಾಡಿದ್ರೆ ಜೈಲಿಗೆ ಹೋಗ್ತಾನೆ, ಬೇಲ್ ಸ್ಟೇ ಕೊಟ್ಟರೆ ಮತ್ತೆ ಹೊರಗೆ ವಾಪಸ್ ಬರ್ತಾನೆ. ಇವನು ಹೋಗದೇ ಇದ್ರೆ ಮತ್ತೆ ಅವನಿಗೆ ಅದನ್ನ ಒಂದು 15 ಡೇಸೋ 10 ಡೇಸೋ ಅವ್ನು ಟೈಮ್ ಕೊಟ್ಟಿರ್ತಾರೆ. ಎಷ್ಟು ದಿವಸ ಒಳಗೆ ನೀನು ಹಾಜರಾಗಬೇಕು ಸೆಷನ್ ಕೋರ್ಟ್ನಲ್ಲಿ, ಜಡ್ಜ್ ಮುಂದೆ ಹಾಜರಾಗಿ ಸೆಷನ್ ಕೋರ್ಟ್ನವರು ಅವ್ರು ಮುಂದಿನ ಕ್ರಮ ತಗೋತಾರೆ ಅಂತ ಡೈರೆಕ್ಷನ್ ಕೊಟ್ಟಿರ್ತಾರೆ. ಆ ಪ್ರಕಾರ ಇವನು ಸೆಷನ್ ಕೋರ್ಟಿಗೆ ಹಾಜರಾದ್ಮೇಲೆ ಅಲ್ಲಿ ಪೊಲೀಸರಿಗೆ ಒಪ್ಪಿಸಿ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಬೇಲ್ ಕ್ಯಾನ್ಸಲ್ ಆಗಿದೆ, ಇವ್ನು ತಗೊಂಡೋಗಿ ಒಳಗೆ ಹಾಕಿ ಅಂತೇಳಿ ಪರಪ್ಪನ ಗ್ರಹಕ್ಕೆ ಕಳಿಸ್ತಾರೆ. ಅಲ್ಲೇನಾದರೂ ಮತ್ತೆ ಅಲಿಗೇಷನ್ ಆಯಿತು, ಮತ್ತೆ ಹಿಂಗೆ ಐಷಾರಾಮಿ ಜೀವನ ನಡೆಸ್ತಾನೆ ಅಂತ ಯಾರಾದರೂ ಅಲಿಗೇಷನ್ ಮಾಡದ, ಅಲ್ಲೇನಾದರೂ ಬೇರೆ ಇನ್ಸಿಡೆಂಟ್ ಆಯಿತು, ಅವಂಗಲ್ಲಿ ತೊಂದರೆ ಇದೆ, ಜೀವಕ್ಕೆ ತೊಂದರೆ ಇದೆ, ಜಾಸ್ತಿ ಆಗ್ತಾ ಇದೆ, ಅವಕಾಶಗಳು ಜಾಸ್ತಿ ಆಗಿದೆ, ಜೀವಕ್ಕೆ ತೊಂದರೆ ಇದ್ರೂ ಮಾಡ್ತಾರೆ, ಜೀವಕ್ಕೆ ತೊಂದರೆ ಇದ್ರೂ ಶಿಫ್ಟ್ ಮಾಡ್ತಾರೆ. ಸೊ ಹಂಗೇನ್ರ ಅಲಿಗೇಷನ್ ಅವು ಪ್ರೂವ್ ಆದವು ಅಂದ್ರೆ ಅವಾಗ ಅವರು ಪರವಾಗಿ ಇದು ಇಲ್ಲಿ ಬೇಡ ಅಂತೇಳಿದು ಅವ್ರು ರಿಪೋರ್ಟ್ ಕೊಡ್ತಾನೆ ಸೂಪರ್ಡೆಂಟ್, ಅಲ್ಲಿರುವಂತ ಸೂಪರ್ಡೆಂಟ್ ಇದು ಕೋರ್ಟ್ಗೆ ಪರಪ್ಪನ ಗ್ರಾಹಕಕ್ಕೆ ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ದರ್ಶನ್ ಇದ್ದು ಬಳ್ಳಾರಿ ಜೈಲ್ ಅಲ್ವಾ, ಅಲ್ಲಿಗೆ ಹೋಗಲ್ಲ, ಅಲ್ಲಿ ಹೋಗಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ಪರಪ್ಪನ ಪ್ರಾಬ್ಲಮ್ ಆದ್ರೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಏನಾದರೂ ಅಲಿಗೇಷನ್ ಆದರೆ, ಯಾಕಂದ್ರೆ ಅಲ್ಲಿ ಕ್ರಮ ತಗೊಂಡಿದ್ದಾರೆ ಆಲ್ರೆಡಿ, ಅಲ್ಲಿ ಇನ್ವಾಲ್ವ್ ಆದವ್ರಿಗೆ, ಅವನಿಗೆ ಸಹಾಯ ಮಾಡಿದವರಿಗೆ, ಸಹಕಾರ ಕೊಟ್ಟವರಿಗೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಅವ್ರ ಮೇಲೆ ಕೇಸು ರಿಜಿಸ್ಟರ್ ಮಾಡಿದ್ದಾರೆ ಜೈಲಿನಲ್ಲಿ. ಸೊ ಹೀಗಾಗಿ ಯಾರೂ ಮಾಡಲಿಕ್ಕಿಲ್ಲ. ಈ ಮತ್ತೆ ಅದನ್ನೇ ದಂಧೆ ಮಾಡ್ತಾರೆ ಅಂದರೆ ಯಾರು ಹಿಂದೆ ಇಷ್ಟು ಪನಿಷ್ಮೆಂಟ್ ಆದಮೇಲೆ ಯಾರೂ ಬಗ್ಗೆ ತಲೆ ಕೆಡಿಸೋಳಕ್ಕೆ ಹೋಗೋದಲ್ಲ, ಲೀಗಲ್ ಆಗಿ ಇರ್ತಾರೆ, ಯೂಶಲಿ ಮಾಡೋದಲ್ಲ. ಒಮ್ಮೆ ಅನುಭವ ಆಯ್ತಲ್ಲ, ಒಬ್ಬರಿಗೆ ದಂಡ ಆದಮೇಲೆ ಒಬ್ಬರಿಗೆ ಅದರಿಂದ ತೊಂದರೆ ಆದಮೇಲೆ ಮತ್ತೊಬ್ಬರು ಆ್ಯಕ್ಷನ್ ಇಟ್ಕೊಳ್ಳಿಕ್ಕೆ ಹೋಗ್ತಾನೆ. ನಿಜ. ಸೊ ಮೋಸ್ಟ್ಲಿ ಅದು ಹೋಗೋ ಚಾನ್ಸ್ ಕಡಿಮೆ, ಇಲ್ಲೇ ಇರ್ತಾರೆ. ಮುಂದೆ ನೋಡ್ಬೇಕು, ಮತ್ತೆ ಏನಾದರೂ ಅಲ್ಲಿನ ಅಪ್ರೂವಲ್ ತಗೊಂಡು ಮತ್ತೆ ಅಗೇನ್ ಬೇಲ್ ಹಾಕ್ತಾರೋ ಏನೋ ಹೇಳಿಕ್ಕೆ ಬರೋದಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಇದು ಅವರು ಡಿಫೆನ್ಸ್ ಲಾಯರ್, ಪ್ರಾಸಿಕ್ಯೂಷನ್ ಲಾಯರು, ಡಿಫೆನ್ಸ್ ಲಾಯರು ಅವರು ಡಿಸಿಷನ್ ತಗೋತಾರೆ. ಮತ್ತೊಂದು ಇಡೀ ಪ್ರಕರಣದಲ್ಲಿ ಇನ್ನೊಂದು ವಿಚಾರ ಇದೆ ಸರ್, ಏನು ಅಂತ ಹೇಳಿದ್ರೆ ನೋಡಿ, ಬೇಲ್ ಕೊಟ್ಟಿದ್ದ ಕಾರಣಗಳು ಸ್ಟಾರ್ಟಿಂಗಲ್ಲಿ ಅವರ ಹೆಲ್ತ್ ಕಾರಣಕ್ಕಾಗಿ ಬೇಲ್ ಕೊಟ್ಟರು, ಅಂದರೆ ಅವರು ಸರ್ಜರಿ ಮಾಡಿಸ್ಲೇಬೇಕಿತ್ತು, ಹೀಗಾಗಿ ಬೇಲ್ ಕೊಟ್ಟರು ಸ್ಟಾರ್ಟಿಂಗಲ್ಲಿ. ಆಮೇಲೆ ರೆಗ್ಯುಲರ್ ಬೇಲ್ ಬಂತು, ಬಟ್ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೂ ಕೂಡ ಸರ್ಜರಿ ಆಗಿಲ್ಲ. ಇದನ್ನು ಕೂಡ ಕನ್ಸಿಡರ್ ಮಾಡ್ತಾರಾ ಅಂತೇಳಿ. ಇದ್ರ ಜೊತೆಗೆ ಜೈಲಿನಲ್ಲಿ 131 ದಿನ ಇದ್ರು ದರ್ಶನ್ ಅವರು. ಈ ಸಂದರ್ಭದಲ್ಲಿ ಅವರ ವಿರುದ್ಧ 2 FIR ಆಗಿದೆ, ಅಂದರೆ ಅವರು ಕರೆಕ್ಟಾಗಿ ನಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಇದನ್ನು ಕೂಡ ಕನ್ಸಿಡರ್ ಮಾಡುತ್ತಾ ಸುಪ್ರೀಂ ಕೋರ್ಟಲ್ಲಿ, ಕನ್ಸಿಡರ್ ಆಗುತ್ತಾ ಈ ಅಂಶಗಳು ಅಂತ ಹೇಳ್ಬಿಟ್ಟು? ಅದೇನು ಸಂಬಂಧ ಬರೋದಿಲ್ಲ. ಇವ್ರೇನೋ ಅಪ್ಲಿಕೇಶನ್ದಲ್ಲಿ ನಮ್ಮವ್ರು ಬರ್ದಿರ್ತಾರೆ, ಹಿಂಗೆ ಮಾಡಿದಾನೆ ಇವನು, ಜೈಲ್ನಾಗ ಇದ್ಕೊಂಡು ಇಷ್ಟೊಂದು ಐಷಾರಾಮಿ ಜೀವನ ನಡೆಸಿದ್ದಾನೆ, ಈ ಥರ ದುರುಪಯೋಗ ಮಾಡ್ಕೊಂಡಿದ್ದಾನೆ, ಈ ಹ್ಯಾಬಿಚುವಲ್ ಅಂತ ತಿಳ್ಕೊಂಡು ಹಿಂಗೆ ಮಾಡ್ತಾರೆ, ರಿಪೋರ್ಟ್ ಹಾಕಿರ್ತಾರೆ. ಬಟ್ ಅದನ್ನು ಕನ್ಸಿಡರ್ ಅಷ್ಟೇನು ಪಾಯಿಂಟ್ ಇದು ಬರೋದಿಲ್ಲ. ಜೈಲಿನಲ್ಲಿ ಬೇಲಿಗೇನು ಅದು ಭಾಳಷ್ಟು ಇದು ಆಗೋದಿಲ್ಲ. ಯಾಕಂದ್ರೆ ಇನ್ವಾಲ್ವ್ಮೆಂಟ್ ಅದನ್ನ ಮಾಡೋಂತಂದವ್ರು ಯಾರು? ಹೌದು. ಇವನಿಗೆ ಏನಾದ್ರು ಕೇಳಿದ್ರೆ ಅವ್ನು ನನಗೆ ಕೇಳ್ತೇನಪ್ಪ, ನನಗೆ ಸೆರೆ ಬೇಕು, ಬಿರಿಯಾನಿ ಬೇಕು ಅಂತ ಕೇಳ್ತೇನೆ, ಕೊಡ್ಬೇಕು ಯಾಕೆ ಅದನ್ನ? ನಿಜ. ಹೌದು. ಅದು ಕೊಟ್ಟವ್ರು, ಅದು ದಟ್ ಈಸ್ ಅವ್ರ ಮಿಸ್ಟೇಕ್, ಇವ್ನು ತಿಂದವ್ರ ಮಿಸ್ಟೇಕ್ ಬರೋದಿಲ್ಲ ಅದು, ಅಲ್ವಾ? ಕೊಟ್ಟವೊಂದು ಪನಿಷ್ಮೆಂಟು. ಸೊ ಇವಂದೇನು ಇನ್ವಾಲ್ವ್ಮೆಂಟ್ ಬರೋದಿಲ್ಲ. ಅವಂಗೆ ಇವು ಜಯಲಲಿತಾ ಕೇಸಲ್ಲಿ ಅವಳು ಅಸಿಸ್ಟೆಂಟ್ ಇದ್ದಾಳೆ, ಯಾರು ಮೇಡಮ್, ಆಕೆ ಯಾರು ಅಂತ ಹೆಸರು ಇತ್ತಲ್ಲ, ಮತ್ತು ಅವಳದು ಕೇಸ್ ಆಗಲಿಲ್ವ, ಶಶಿಕಲಾ, ಅವಳಿಗೆ ಐಷಾರಾಮಿ ಇದು ಕೊಡ್ತಾರಂತ ಅಲ್ಲಿರುವಂಥ DIGನೇ ರಿಪೋರ್ಟ್ ಹಾಕಿದ್ರು ಅವ್ರ ಮೇಲೆ. ಈ ಅಲ್ಲಿ ಇರುವಂಥ IG ದುಡ್ಡು ತಗೊಂಡು ಆಕೆಗೆ 2 ಕೋಟಿ ತಗೊಂಡು ಅವಳಿಗೆ ಹೆಲ್ಪ್ ಮಾಡ್ದ ಅಂತ. ಈ ಥರ ಅನೇಕ ಘಟನೆಗಳನ್ನ ಆಗ್ತವೆ. ಅದ್ರ ಮೇಲೆ ಏನು ಇದು ಆಗೋದಲ್ಲ. ಯಾರು ಜವಾಬ್ದಾರಿಯುತ ವ್ಯಕ್ತಿಗಳಿರ್ತಾರೆ ಅವ್ರಿಗೆ ಇದು ಇನ್ವಾಲ್ವ್ಮೆಂಟ್ ಇರ್ತದೆ, ಉಳಿದಲ್ಲೇನು ಇರೋದಿಲ್ಲ. ಎಸ್ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಈಗ ಆರ್ಲೇನ್ ಮೂರ್ತಿ ಹೈಕೋರ್ಟ್ನ ವಕೀಲರು ಭಾಗಿಯಾಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೇರ ಪ್ರಶ್ನೆ ಸರ್, ನೀವು ಕೂಡ ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಏನೆಲ್ಲ ವಿಚಾರಣೆ ಆಗಿತ್ತು ಮತ್ತು ನ್ಯಾಯಮೂರ್ತಿಗಳು ಏನು ಹೇಳಿದ್ದಾರೆ ಅಂತ ಕೂಡ ಗಮನಿಸಿದ್ದೀರಾ. ಈಗ ಇರುವಂಥ ಕುತೂಹಲ ಒಂದೇ, ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ಕೊಟ್ಟಿರುವಂಥ ಹೇಳಿಕೆ, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ನೆನೆ. ಬಟ್ ಆ ಅಭಿಪ್ರಾಯವನ್ನು ನೋಡಿದ್ರೆ ನಟ ದರ್ಶನ್ ಅವರಿಗೆ ಬೇಲ್ ರದ್ದಾಗುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇದೆ. ಸೊ ರದ್ದಾಗುತ್ತಾ ಅಂತ? ಈಗ ನೋಡಿ,
ಈ ದರ್ಶನ್ ಪ್ರಕರಣ ನೋಡ್ತಿದ್ರೆ ಈ ನಮ್ಮ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಯಾವ ಹಿಂದೆ ಮರ್ಡರ್ ಕೇಸ್ ಆಗೇ ಇಲ್ವಾ ಅಂತ ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ ನಮಗೆ. ಯಾಕೆಂದರೆ ದರ್ಶನ್ಗೋಸ್ಕರ ಒಂದು ವಿಶೇಷವಾದ ನ್ಯಾಯಾಲಯ, ಒಂದು ವಿಶೇಷವಾದ ಕಾನೂನನ್ನ ತರಬೇಕಾ ಅನಿಸ್ತಾ ಇದೆ ನಮಗೆ. ಯಾಕೆಂದರೆ ಎಲ್ಲ ರೀತಿಯಲ್ಲಿ CRPC, IPC, CPC ಅಥವಾ ಎವಿಡೆನ್ಸ್ ಆ್ಯಕ್ಟಲ್ಲಿ ನಾವು ಪೊಲೀಸ್ ಆ್ಯಕ್ಟ್ನಲ್ಲಿ ತನಿಖಾಧಿಕಾರಿಗಳು ಕೈಗೊಳ್ತಾರೆ ತನಿಖೆನ. ಬಟ್ ನಮಗೇನನ್ಸುತ್ತೆ ಇಲ್ಲಿ ಈಗ ದರ್ಶನ್ ಕೇಸ್ ಹತ್ತಿದ್ದಂಗೆ ನೋಡಿ, ಸಾಮಾನ್ಯವಾಗಿ ACP ಅವರು ತನಿಖೆ ಮಾಡೋದು ಎಲ್ಲೋ ರೇರೆಸ್ಟ್ ಆಫ್ ರೇರ್ ಕೇಸು. ಓಕೆ, ಈ ಒಂದು ಈ ಥರ ಒಂದು ಹೀನಿಯಸ್ ಪ್ರಕರಣನ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ತನಿಖೆ ಮಾಡ್ತಾರೆ. ನಮಗೊಂದು ನಾಲೆಡ್ಜ್ ಇರೋ ಪ್ರಕಾರ ಸಬ್ ಇನ್ಸ್ಪೆಕ್ಟರ್ ಮಾಡಲ್ಲ ಅಥವಾ DCP ಅವ್ರು ಮಾಡಲ್ಲ. ಈ ಪ್ರಕರಣನ ಸಾಮಾನ್ಯವಾಗಿ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ತನಿಖೆ ಮಾಡ್ತಾರೆ. ಓಕೆ, ಇಲ್ಲಿ ಏನಾಯಿತು ಅಂದರೆ ಕಾಮಾಕ್ಷಿ ಪಾಳ್ಯಕ್ಕೆ ಯಾರೋ ದೂರು ಕೊಡೋಕ್ಕೆ ಬಂದ, ಈ ಥರ ನಾವೇ ಕೊಲೆ ಮಾಡಿದ್ದು, ಮಿಸ್ ಆಗಿದ್ದು ಒಂದು ಕಡೆ ಮಿಸ್ ಆಗಿದ್ದು, ಒಂದು ಕಡೆ ಬಂತು ಕಂಪ್ಲೇಂಟು, ಇನ್ನೊಂದು ಕಡೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಯಾರೋ ಬಂದ್ಬಿಟ್ಟು ನಾವೇ ಕೊಲೆ ಮಾಡಿದ್ದು ಒಪ್ಕೊಳಕ್ಕೆ ಬಂದರು ಅಂತ ಅಂದಾಗ ಈ ಪ್ರಕರಣನ ಪ್ರೀ ಡಿಟರ್ಮಿನೈಡ್ ಪೊಲೀಸ್ ಇಲಾಖೆ ಮೊದಲೇ ಒಂದು ಪೂರ್ವ ನಿಯೋಜಿತವಾಗಿ ಒಬ್ಬ ACP ಚಂದನ್ ಅನ್ನೋ ವ್ಯಕ್ತಿನ ನೇಮಕ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇದು ಅವಶ್ಯಕತೆ ಇರಲಿಲ್ಲ. ಫಸ್ಟ್ ಪಾಯಿಂಟ್ ನಾನು ಹೇಳ್ಬಿಡ್ತೀನಿ. ಎರಡನೇದು ಏನಾಗುತ್ತೆ ಅಂದರೆ ಇದನ್ನು ತನಿಖೆ ಮಾಡಲಿಕ್ಕೆ ಒಂದು ಸಾಕ್ಷ್ಯನಾಶ ಪ್ರಕರಣ ಅಂತೆ, ಇನ್ನೊಂದು ಏನು ಮರ್ಡರ್ ಪ್ರಕರಣ ಅಂತ ಹೇಳಿ ತನಿಖೆ ಮಾಡೋಕ್ಕೆ ವಿಶೇಷವಾಗಿ ತನಿಖೆ ಮಾಡ್ತಾರೆ. ಇದು ಪ್ರತಿಯೊಂದು ತನಿಖೆ ಅಂತಲೂ ಮಾಧ್ಯಮದಲ್ಲಿ ಪ್ರಸಾರ ಆಗಿದೆ. ಅತ್ಯಂತ ಹೆಚ್ಚು ಮಾಧ್ಯಮದಲ್ಲಿ ಅಟೆನ್ಷನ್ ಕೊಟ್ಟಿರ್ತಕ್ಕಂಥ ಒಂದು ಪ್ರಕರಣ ಆಗಿದೆ ಇದು. ಓಕೆ, ಇಲ್ಲಿ ನೋಡಿ ಸರ್, ಒಂದು ವ್ಯಕ್ತಿ ಕೊಲೆ ಆಗಿದೆ. ಆ ಉದ್ದೇಶ ಏನಿತ್ತು, ಯಾರ್ಯಾರು ಸೇರಿದ್ರು ಅಂತ ಹೇಳೋಕ್ಕೆ ಇಲ್ಲಿ 18-20 ವಾಲ್ಯೂಮ್ ಥರ ಯಾವುದೋ ಒಂದು ಉದ್ಗ್ರಂಥ ಮಹಾಗ್ರಂಥ ಬರೆಯೋ ಅವಶ್ಯಕತೆ ಇರಲಿಲ್ಲ ಸರ್. ಇಲ್ಲಿ ಈಗ ಮಾಗತಿ ಸಾಹೇಬರು ಅವರು ಅವನ್ನೇ ಸುಮಾರು ಪೊಲೀಸ್ ಠಾಣೆಗಳು ಅವ್ರ ಕಡೆ ಬರುವ ಅವರು ಮರ್ಡರ್ ಕೇಸ್ ಏನು ಇವತ್ತು ಒಂದೇ ಕೇಸ್ ನೋಡಿಲ್ಲ, ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಒಂದೇ ನೋಡಿಲ್ಲ. ಆದರೆ ಈ ಪ್ರಕರಣಕ್ಕೆ ವಿಶೇಷವಾಗಿ ಏನೋ ಒಂಥರ ಒತ್ತು ಕೊಟ್ಟು ಮಾಡಬೇಕಾದ ಮಿನಿಮಮ್ ಕಾಮನ್ ಸೆನ್ಸ್ ಮಾಡಿಲ್ಲ ಕೆಲಸ ಚಂದನ್. ಏನು ಒಂದು ಅರೆಸ್ಟ್ ಆದಾಗ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬೇಲ್ ಕೊಟ್ಟಿದ್ದಾರೆ ಅಂದರೆ ಆ ಒಂದು ತನಿಖಾಧಿಕಾರಿಯ ಒಂದು ನ್ಯೂನ್ಯತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಓಕೆ, ಕರ್ನಾಟಕ ಹೈಕೋರ್ಟ್ ಹೇಳುತ್ತೆ, ಮೊನ್ನೆ ಹೈಕೋರ್ಟು, ಏನಪ್ಪ ನೀನು ಅರೆಸ್ಟ್ ನೋಟಿಸ್ ಕೊಟ್ಟಿಲ್ಲ, ಹೋಗ್ಲಿ ಅರೆಸ್ಟ್ ನೋಟಿಸ್ ಕೊಟ್ಟಿಲ್ಲ ಅನ್ನೋ ಮಾತ್ರಕ್ಕೆ ಬೇಲ್ ಕೊಟ್ಬಿಡ್ಬೇಕಾ, ಅದು ಪರಿಗಣಿಸ್ಬೇಕಾಗುತ್ತೆ. ನೋಡಿ ಇಲ್ಲಿ ಕೆಳಂತ ನ್ಯಾಯಾಲಯ ಏನು ಮಾಡುತ್ತೆ, ನೀವು 500 ಪೇಜು 1000 ಪೇಜು ನೀವು ಪೊಲೀಸ್ ರಿಪೋರ್ಟ್ ಅಂದರೆ ಚಾರ್ಜ್ ಶೀಟ್ ರಿಪೋರ್ಟ್ ಹಾಕಿದ್ರು ಸಹ, ಆದರೆ ಆ ಚಾರ್ಜ್ ಶೀಟ್ ರಿಪೋರ್ಟ್ನಲ್ಲಿ ಈಗ ಅದೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡೋಕ್ಕೆ ಟ್ರಯಲ್ ಟೈಮ್ ಇದೆ, ಮುಂದೆ ಟ್ರಯಲ್ ಇದೆ. ದರ್ಶನ್ ಗ್ಯಾಂಗ್ ಕೊಲೆ ಮಾಡಿದಾರ, ಯಾರು ಕೊಲೆ ಮಾಡಿದ್ರು, ಟ್ರಯಲ್ ನಡೆದಿಲ್ಲ. ಟ್ರಯಲ್ ನಡಿಬೇಕಾಗಿರೋದ್ರಿಂದ ಚಾರ್ಜ್ ಶೀಟ್ ಈಗ ತಾನೇ ಕೋರ್ಟ್ಗೆ ಹಾಕಿದ್ದಾರೆ. ಅದನ್ನು ಚಾರ್ಜ್ ಶೀಟ್ನ ಒಂದು ಕಂಟೆಂಟ್ನ ಪರಿಶೀಲನೆ ಮಾಡೋದ್ರಿಂದ ಬೇಲ್ ಕೊಡೋಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಮಾನ್ಯ ಕೇಳೋಂಥದ್ದು ಟ್ರಯಲ್ ಕೋರ್ಟ್. ಸರ್ ನೋಡಿ ಸರ್, ನಿಜವಾಗಿ ಕೇಸ್ ನಡೆಸೋದು ಟ್ರಯಲ್ ಕೋರ್ಟ್, ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಅಲ್ಲ. ಹೈಕೋರ್ಟು ಸುಪ್ರೀಂ ಕೋರ್ಟು ಆ ಒಂದು ನೀವು ಮಾಡಿದ್ದು ತಪ್ಪು ಸರಿಗಳು ತಿದ್ದುಪಡಿಸೋಕ್ಕೆ ಮಾತ್ರ ಅವಕಾಶ ಇದೆ, ಬಿಟ್ಟರೆ ಹೈಕೋರ್ಟು ಸುಪ್ರೀಂ ಕೋರ್ಟ್ಗೆ ಟ್ರಯಲ್ ಮಾಡೋ ಅಷ್ಟು ಅವಕಾಶ ಕಾನೂನಿಲ್ಲ. ಆಮೇಲೆ ಏನು ಹೈಕೋರ್ಟು ಸುಪ್ರೀಂ ಕೋರ್ಟು ಬೇಕಾದ್ರೆ ಅವೇ ಮಾಡ್ಕೊಂಡ್ಬಿಡ್ತಾವೇನೋ, ಏನೋ ಇಂಥ ಸ್ಪೆಷಲ್ ಕೇಸು ಅಂತೇಳಿ ಮಾಡಬೇಕು ಅಂತೇಳಿ. ಬಟ್ ಇಲ್ಲಿವರೆಗೂ ಅದಾಗಿಲ್ಲ ಸರ್. ನನ್ನ ಒಂದು ಲೀಗಲ್ ಅಭಿಪ್ರಾಯ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ದಯಮಾಡಿ ನನ್ನ ಕಾನೂನಿನ ಅರಿವಿನ ಅಭಿಪ್ರಾಯ ಹಾಗೂ ಕಾನೂನು ಇರ್ತಕ್ಕಂಥ ಒಂದು ಪ್ರೊಸೀಜರ್ ಪ್ರಕಾರ ಹೇಳೋದಾದರೆ, ಯಾವುದೇ ಒಂದು ಆದೇಶ ಅದು ಅಂತಿಮ ಆಗೋವರೆಗೂ ಆ ನ್ಯಾಯಾಲಯದಲ್ಲಿ ಆಗಲ್ಲ, ಮುಂದಿನ ನ್ಯಾಯಾಲಯಕ್ಕೆ ಹೋಗೋದು ಇದು ಸರ್ವೇ ಸಾಮಾನ್ಯ. ಇದು ಕಾನೂನು ಅವಕಾಶ ಇರ್ತಕ್ಕಂಥದ್ದು. ಈಗ ದರ್ಶನ್ ಅವರು ಚಾರ್ಜ್ ಶೀಟ್ಗಿಂತ ಮುಂಚೆನೇ ಬೇಲ್ ಸಲ್ಲಿಸ್ಬೋದಾಗಿತ್ತು. ದರ್ಶನ್ ಮತ್ತು ಅವರ ಒಂದು ಉಳಿದ ಅಪರಾಧಿಗಳು ಅಥವಾ ಆರೋಪಿಗಳು ಅದು ಅವ್ರು ಸಲ್ಲಿಸಿಲ್ಲ. ಚಾರ್ಜ್ ಶೀಟ್ ಆದಮೇಲೆ ಬೇಲ್ ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲಿ ನಿನ್ನೆ ಸುಪ್ರೀಂ ಕೋರ್ಟು ಅಭಿಪ್ರಾಯ ಪಟ್ಟು ನೋಡಿ ಸರ್, ಅಭಿಪ್ರಾಯಗಳೆಲ್ಲ ತೀರ್ಮಾನಗಳು ತಗೊಳ್ಳೋದು ತುಂಬ ತಪ್ಪಾಗುತ್ತೆ. ಆ್ಯಕ್ಚುಲಿ ಅಭಿಪ್ರಾಯ ವ್ಯಕ್ತಪಡಿಸುವಾಗ ಇಂಥ ಸಾರ್ವಜನಿಕರ ಮೇಲೆ ಪರಿಣಾಮ ಬೀರುವಂಥ ಕೇಸ್ಗಳಲ್ಲಿ ಮಾನ್ಯ ಹೈಕೋರ್ಟ್ ಆಗಲಿ, ಮಾನ್ಯ ಸುಪ್ರೀಂ ಕೋರ್ಟ್ ಆಗಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ನೋಡಿಕೊಂಡು ಸಹ ಅಭಿಪ್ರಾಯ ವ್ಯಕ್ತಪಡಿಸಬೇಕಾಗುತ್ತೆ. ಒಂದು ವೇಳೆ ಅಭಿಪ್ರಾಯ ವ್ಯಕ್ತಪಡಿಸಿ ಆದೇಶ ಕೊಡಲಿಲ್ಲ ಅಂದರೆ ಸಾರ್ವಜನಿಕರ ಕಣ್ಣಿಗೆ ಏನಂತ ಕಾಣುತ್ತೆ, ಈ ಕೋರ್ಟ್ಗೆ ಬುದ್ಧಿ ಇಲ್ಲ, ಅಭಿಪ್ರಾಯ ವ್ಯಕ್ತಪಡಿಸಿರೋದೇ ಒಂದು, ಆದೇಶ ಕೊಟ್ಟಿರೋದೇ ಒಂದು ಅಂತ ಹೇಳ್ತಾರೆ. ನೋಡಿ ಸರ್, ಈಗ ನಮ್ಮ ಕ್ರಿಮಿನಲ್ ಟ್ರಯಲಲ್ಲಿ ಈ ಒಂದು ಈನೆಸ್ ಪ್ರಕರಣದಲ್ಲಿ ಇರೋದೇ ಒಂದೇ ಒಂದು ಟ್ರಯಲ್ ಕೋರ್ಟು. ಅದು ಅಪೀಲ್ ಬಂದು ಕರ್ನಾಟಕ ಹೈಕೋರ್ಟ್ಗೆ ಮಾತ್ರ ಒಂದೇ ಅಪೀಲೇಟ್ ಕೋರ್ಟ್ ಇರೋದಿಲ್ಲ.
ಬಟ್ ನಮಗೆ ಬೇರೆ ಪ್ರಕರಣಗಳಾಗಿದ್ರೆ ಕೊಲೆ ಅಲ್ಲದೆ ಬೇರೆ ಹರಾಸ್ಮೆಂಟು, ಯಾರೋ ಪವಿತ್ರ ಗೌಡನ್ಗೆ ಹರಾಸ್ಮೆಂಟು, ಕೆಟ್ಟಂಗೆ ಮೆಸೇಜ್ ಮಾಡ್ದ, ಅದೇನೋ ಅವನೋ ಎಲ್ಲ ಹೇಳಿ ಉಪಯೋಗಿಸ್ತಾ, ಅದೇನೋ ಮನಮಾಂಗ ಹೊಡೆಯುವಂಥ ಕೆಲಸ ಮಾಡ್ದ ಅಂತ ಎಲ್ಲ ಬಂದವೆ. ಇದು ಅವಾಗ ಏನಾಗಿತ್ತು, ಅದು ಒಂದು ವೇಳೆ ಕೊಲೆ ಆಗದೆ ಹೋಗಿದ್ರೆ ಇಷ್ಟೊಂದು ಪ್ರಚಾರ ಪಡ್ಕೊಂತಿರ್ಲಿಲ್ಲ ಇದು. ಆಮೇಲೆ ಟ್ರಯಲ್ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಕಂತಲ್ಲೇ ಮುಗ್ದೋಗ್ಬಿಡೋದು. ಇಲ್ಲಿ ಮರ್ಡ್ರಿ ಆಗಿರೋದ್ರಿಂದ ಇಂಥ ಪ್ರಕರಣಗಳನ್ನ ಲಾಸ್ಟ್ ಮುಗಿಸ್ಬಿಡಿ, ಟೈಮ್ ಆಯ್ತು ಅದಕ್ಕೆ. ನೋಡಿ ಸರ್, ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿರೋದನ್ನ ತಾವು ಅದು ಜಡ್ಜ್ಮೆಂಟ್ ಬರೋವರೆಗೂ ನಾವು ಯಾವುದೇ ತೀರ್ಮಾನಕ್ಕೆ ಬರೋದು, ಪ್ರಿಸಂಪ್ಷನ್ ಬರೋದು ಕಾನೂನು ರೀತಿಯಲ್ಲಿ ತಪ್ಪು. ಆದರೆ ಹೈಕೋರ್ಟ್ ಅವರು ಮಾಡಿರ್ತಕ್ಕಂಥ ನ್ಯೂನತೆಗಳನ್ನ ಸುಪ್ರೀಂ ಕೋರ್ಟ್ ಎತ್ತಿಡಿತೆ ಅನ್ನೋ ನಮಗೆ ಒಂದು ನಂಬಿಕೆ ಇದೆ. ಹಂಗಾಗಿ ನಿರೀಕ್ಷೆ ಮಾಡೋದ್ರಲ್ಲಿ ನಾವು ತಪ್ಪಿಲ್ಲ, ಎತ್ತಿಡಿತಾರೆ. ಮಲಗತ್ತಿ ಸರ್, ಏನ್ ಅನ್ಸುತ್ತೆ, ಏನಾಗುತ್ತೆ ಅಂತ? ಸುಪ್ರೀಂ ಕೋರ್ಟ್ನಿಂದ ಮಲಗತ್ತಿ ಸರ್, ಒಂದು ನಿಮಿಷ. ಸುಪ್ರೀಂ ಕೋರ್ಟ್ನಲ್ಲಿ ಇದು ಅಕಸ್ಮಾತ್ ಬಿಲ್ ಕ್ಯಾನ್ಸಲ್ ಆಯಿತು, ಅವನು ಅಪೀಲ್ ಮಾಡ್ಲಿಕ್ಕೆ ಚಾನ್ಸ್ ಇದೆಯಲ್ಲ ನೆಕ್ಸ್ಟ್ ಇದಕ್ಕೆ? ಇಲ್ಲ, ಇದ್ರ ಬೆಂಚಿಗೆ ಹೋಗೋದಲ್ವ? ನನಗೆ ಅದಕ್ಕೆ ನಿಮಗೆ ಅಂದ್ರೆ ಚೇಂಜ್ ಸರ್ಕಮ್ಸ್ಟೆನ್ಸ್ ಹಾಕೋಬಹುದು. ಆ ಆದೇಶಕ್ಕೆ ಚಾನ್ಸ್ ಇಲ್ಲ, ಆ ಆದೇಶಕ್ಕೆ ಮುಗಿತು. ಬಟ್ ಮುಂದೆ ಈಗ ಸುಳ್ಳು ದರ್ಶನ ಅದಕ್ಕೆ ಸ್ಟೇ ಸಿಗುದಿಲ್ಲ. ಇಲ್ಲ ಸಿಗಲ್ಲ ಸರ್. ಯಾಕೆಂದ್ರೆ ಬೆಂಚ್ಗಳು ಇರ್ತಾವಲ್ಲ, ಇಲ್ಲ ಸರ್, ಅದಿಲ್ಲ ಸರ್. ಯಾಕಿಲ್ಲ ಗೊತ್ತಾ ಸರ್ ಇದರಲ್ಲಿ? ಇದು ಯಾಕಿಲ್ಲ ಅಂದ್ರೆ ಸುಪ್ರೀಂ ಅದು ದರ್ಶನ್ ಬೇಲ್ ಕೊಡ್ಲಿಕ್ಕೋಸ್ಕರನೇ ನಾಟಕಗಳು ಆಡ್ಕೊಂಡು ಅದ್ಯಾವುದೋ ನನಗೆ ಆಪರೇಷನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಅದೆಲ್ಲ ಮುಗೀತು. ಆಮೇಲೆ ಇದು ಸಕ್ಸಸ್ ಆಗಲ್ಲ. ಏನೋ ಒಂದು ಕರ್ಟಸಿ ಮರ್ಸಿ ಮೇಲೆ ಹೈಕೋರ್ಟು ತನಿಖಾಧಿಕಾರಿಗಳ ಲೋಪದೋಷ ಅಂತ ಹೇಳಿ ಮಾಡಿದೆ. ಅಂದ್ರೆ ನೋಡಿ, ಕರ್ನಾಟಕ ಹೈಕೋರ್ಟ್ ಆದ್ಮೇಲೆ ಹಾಕ್ಬಿಟ್ಟಿದೆ ಗೊತ್ತಾ, ತನಿಖಾಧಿಕಾರಿ ಚಂದನ್ ಮೇಲೆ ಲೋಪದೋಷ ಅಂತ ಹಾಕ್ಬಿಟ್ಟು ಬೇಲ್ ಕೊಟ್ಬಿಟ್ಟಿದೆ. ಈಗ ದರ್ಶನ್ ಯಾವ ಕಾರಣ ಕೊಟ್ಕೊಂಡು ಫಸ್ಟ್ ಕೊಟ್ಟಿದ ಕಾರಣ ಸಕ್ಸಸ್ ಆಗಿದೆ. ಅದರಲ್ಲಿ ಇನ್ನೊಂದಾಗಿದೆ, ಆರೋಪಿ ಹೇಳಿಕೆಯಲ್ಲಿ ಬಂದಿಲ್ಲ, ಹೊಡೆದಿನ ಬಂದಿಲ್ಲ. ಮಾಲಗತ್ತಿ ಸರ್, ಟೈಮ್ ಆಯ್ತು. ಓಕೆ, ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಥ್ಯಾಂಕ್ ಯು ಸೊ ಮಚ್ ಸರ್, ಮೂರ್ತಿ ಸರ್.